ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಶಿ. ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಆಲ್ ಅಂತ ಆಪ್ಷನ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ, ಈಸಿಯಾಗಿ ಸಿಂಪಲಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಇದು ಇಡ್ಲಿ, ದೋಸೆ, ಚಪಾತಿ, ಪೂರಿ, ಬಿಸಿ ಅನ್ನಕ್ಕೆ ಎಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನು. ಇದು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಪೇಸ್ಟ್ ಮಾಡ್ಕೊಂಬರಬೇಕು. ಅದಕ್ಕೆ 3 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. 1 ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ತೊಗೊಂಡಿದ್ವಿ. ಬೆಳ್ಳುಳ್ಳಿ 1 ಗಡ್ಡೆನ ಸುಲಿದಿಟ್ಕೊಂಡಿದ್ವಿ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈಗ ಒಂದು ಜಾರ್ ತೊಗೊಂಡು ಜಾರ್ಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಬರಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೆ ಚಿಕನಲ್ಲಿ ವಿತ್ ಸ್ಕಿನ್ ಇಷ್ಟನಾ ವಿತೌಟ್ ಸ್ಕಿನ್ ಇಷ್ಟನಾ ಕಮೆಂಟ್ ಮಾಡಿ. ನನಗಂತೂ ವಿತೌಟ್ ಸ್ಕಿನ್ ಇಷ್ಟ, ಅದು ಸೂಪರಾಗಿರುತ್ತೆ. ಈ ಚಿಕನ್ ಗ್ರೇವಿ ವಿತ್ ಸ್ಕಿನ್ ವಿತೌಟ್ ಸ್ಕಿನ್ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಈಗ 1 ಕಪ್ ತೆಂಗಿನಕಾಯಿನ, ತುರಿದಿರೋ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀವಿ. ತೆಂಗಿನಕಾಯಿ ಒಣಗಿರೋ ತೆಂಗಿನಕಾಯಿ ತುರಿದು ಹಾಕೋಬೋದು, ಇಲ್ಲಾಂತಂದರೆ ಲೈಟಾಗಿ ಫ್ರೈ ಮಾಡಿ ಕೂಡ ಹಾಕೋಬೋದು, ಇಲ್ಲ ಹಾಗೆ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಬರಬೇಕಾಗುತ್ತೆ. ಬನ್ನಿ ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ಸೊ ಇವಾಗ ಎಲ್ಲ ರುಬ್ಕೊಂಬಂದಾಗಿದೆ. ನೋಡಿ ಪೇಸ್ಟ್ ಹೇಗಾಗಿದೆ ಅಂತ. ಸೊ ಇದನ್ನ ಸೈಡಲ್ಲಿ ಇಟ್ಕೊಂಡು ಇವಾಗ ಸ್ಟವ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಂಡಿದ್ದೀವಿ. ಕಡಾಯಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಎಣ್ಣೆ ಲೈಟಿಗೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀವಿ. ಎರಡನ್ನೂ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಟೈಮಲ್ಲಿ ನಾವು 1 kg ಚಿಕನ್ ಹಾಕ್ಕೊತಾ ಇದ್ದೀವಿ. ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇರೋದು. ಇದು ಸ್ಕಿನ್ ಔಟ್ ಚಿಕನ್ ತೊಗೊಂಡಿರೋದು. ನೀವು ಯಾವ ಚಿಕನ್ ಬೇಕಾದ್ರೂ ತೊಗೋಬೋದು, ಸ್ಕಿನ್ ಔಟು ವಿತ್ ಸ್ಕಿನ್ ಯಾವ್ದು ಬೇಕಾದ್ರೂ ತೊಗೋಬೋದು. ಈ ಚಿಕನ್ನ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಚಿಕನ್ ಜ್ಯೂಸಿ ಆಗುತ್ತೆ ಹಾಗೂ ಚೆನ್ನಾಗೂ ಬೇಯುತ್ತೆ. ಸೊ ಈ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳೋಣ, ಸೈಡಲ್ಲಿ ಇಟ್ಕೊಳೋಣ ಫ್ರೆಂಡ್ಸ್. ನೋಡಿ ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಎಲ್ಲ ಹಾಕ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳೋಣ. ಅದೇ ಕಡಾಯಿಗೆ ನಾವು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಇದಕ್ಕೆ 2 ಏಲಕ್ಕಿ, 1 ಇಂಚು ಚಕ್ಕೆ, 4 ಲವಂಗ ಹಾಕ್ಕೊಂಡಿದ್ದೀವಿ. ಏನು ಹಾಕ್ಕೊಂಡಿದ್ವೋ ಅದನ್ನ ನಾವು ಆವಾಗಲೇ ರುಬ್ಕೊಂಬಂದ್ರಲ್ಲ ಅದರಲ್ಲಿ ಹಾಕ್ಕೊಂಡು ರುಬ್ಕೋಬೋದು, ಇಲ್ಲಾಂತಂದರೆ ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಈಗ 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಹಾಗೆ ಅರ್ಧ ಟೀ ಸ್ಪೂನ್ ಸೋಂಪನ್ನು ಹಾಕ್ಕೊಂಡಿದ್ದೀವಿ. ಸೋಂಪು ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ಹಾಗೂ ಜೀರ್ಣಗೂ ಹೆಲ್ಪ್ ಆಗುತ್ತೆ. ಈಗ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ. ಈಗ ನಾವು 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀವಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀವಿ. ಹಾಗೆ ಜೀರಿಗೆ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂತಂದರೆ ತಲೆ ಹಿಡ್ಕೊಂಬಿಡುತ್ತೆ ಫ್ರೆಂಡ್ಸ್. ಸೊ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಮಿಶ್ರಣ ರುಬ್ಕೊಂಬಂದಿದ್ವೋ ಅದನ್ನ ಇಲ್ಲಿ ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮಲ್ಲಿ ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂತಂದರೆ ತಲೆ ಹಿಡ್ಕೊಳೋ ಚಾನ್ಸಸ್ ಇರುತ್ತೆ. ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಇಲ್ಲಿ ಹಾಕೋಣ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳೋಣ. ನಿಮ್ಗೇನಾದರೂ ಹೊಸ ರೆಸಿಪೀಸು, ಈಸಿ ರೆಸಿಪೀಸು, ಟೇಸ್ಟಿ ರೆಸಿಪೀಸ್ ಬೇಕಂತಂದರೆ ಕಮೆಂಟ್ ಮಾಡಿ, ನಮ್ಮ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ಲೈಕು, ಶೇರು, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮಾಡೋದ್ರಿಂದ ನಮಗೊಂದು ಸ್ಫೂರ್ತಿ ಸಿಗುತ್ತೆ ಹೊಸ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಈಗ 3 ರಿಂದ 4 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ಹೇಗೆ ಬಿಟ್ಟಿದೆ ನೋಡಿ. ಒಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳೋಣ. ಆವಾಗಲೇ ಚಿಕನ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಫ್ರೆಂಡ್ಸ್. ನಾವು ಇದೇ ರೀತಿ ಚಿಕನ್ ರೆಸಿಪೀಸ್ ಎಷ್ಟೊಂದು ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಅದನ್ನು ಕೂಡ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಒಂದು 8 ರಿಂದ 10 ನಿಮಿಷ ಬಿಡಬೇಕಾಗುತ್ತೆ. ಸೊ ಎಣ್ಣೆ ಎಲ್ಲ ಕ್ಲೀನಾಗಿ ಬಿಡಬೇಕು, ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಒಂದು 8 ರಿಂದ 10 ನಿಮಿಷ ಬಿಡಬೇಕಾಗುತ್ತೆ. ಇಲ್ಲಿ ನೋಡಿ ಒಂದು 8 ರಿಂದ 10 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ಹೇಗೆ ಬಿಟ್ಟಿದೆ, ಚಿಕನ್ ಎಲ್ಲ ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ಸೊ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀವಿ. ಸೊ ನಮಗೆ ನೀರು ಸ್ವಲ್ಪ ಇದು ಗ್ರೇವಿ ಥರ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ನೀರು ಹಾಕ್ಕೊಂಡಿದ್ದೀವಿ. ಇಲ್ಲಾಂತಂದರೆ ಅದು ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ. ಸೊ ನೀವು ಎಷ್ಟು ಬೇಕೋ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದು 2 ರಿಂದ 3 ನಿಮಿಷ ಬಿಡೋಣ. ಇಲ್ಲಿ ನೋಡಿ ಫುಲ್ಲು ಎಣ್ಣೆ ಹೇಗೆ ಬಿಟ್ಟಿದೆ ಅಂತ. ಚಿಕನ್ ಫುಲ್ಲು ಬೆಂದಿದೆ, ಫುಲ್ಲು ಜ್ಯೂಸಿಯಾಗಿದೆ, ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ ಎಷ್ಟು ಎಣ್ಣೆ ಬಿಟ್ಟಿದೆ, ಸಕ್ಕತ್ತಾಗಿದೆ ಅಂತ ನೋಡ್ತಾ ಇದ್ದೀರಾ. ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಗ್ರೇವಿ ರೆಡಿ. ಇಲ್ಲಿ ನೋಡಿ ಎಷ್ಟು ಸೂಪರಾಗಿದೆಯಲ್ಲ. ಇಡ್ಲಿ, ದೋಸೆ, ಚಪಾತಿ, ಬಿಸಿ ಅನ್ನಕ್ಕೆ, ಪೂರಿಗೆ
ನಾನ್ಗೆ ಎಲ್ಲ ಸಖತ್ತಾಗಿರುತ್ತೆ. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಅಂತ ಆಪ್ಷನ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾವು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ನಿಮಗೆ ಹೊಸ ರೆಸಿಪೀಸ್ ಏನಾದರೂ ಬೇಕಂತಂದರೆ ಕಮೆಂಟ್ ಮಾಡಿ, ನಾವು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.